ಅಯೋಧ್ಯೆಯ ಸರಿಯೂ ತಟ ಈಗ ವಿಶೇಷ ಸ್ಥಳವಾಗಿದೆ. ರಾಮನ ಭಕ್ತರು ಕೋಟ್ಯಾಂತರ ಹಿಂದೂಗಳಿಗೆ ಒಂದು ಶ್ರದ್ಧಾ ನದಿಯಾಗಿರುವಂಥ ಸರಿಯೂ ತಟಕ್ಕೆ ರಾಮನ ಭಕ್ತರು ಆಗಮಿಸ್ತಾ ಇದ್ದಾರೆ. ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು, ಈಗಾಗಲೇ ಅನೇಕ ಭಕ್ತಾದಿಗಳಿರ್ಬೋದು, ಸಾಧು ಸಂತರಿರ್ಬೋದು, ಈ ಒಂದು ತಟಕ್ಕೆ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ. ರಾಮನಾಮ ಸ್ಮರಣೆ ಮಾಡ್ತಾ ಇದ್ದಾರೆ. ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ಮಾಡ್ತಿದ್ದಾರೆ. ಈ ನದಿಯ ತೀರ್ಥಗಳನ್ನು ಅಥವಾ ಈ ನದಿಯ ನೀರನ್ನು ತಮ್ಮ ಊರಿಗೆ ಹೊತ್ತೊಯ್ತಾ ಇದ್ದಾರೆ. ಒಂದು ವಿಶೇಷವಾದಂಥ ನದಿಯಾಗಿ ಈಗ ಮಾರ್ಪಟ್ಟಿದೆ. ಅಫ್ಕೋರ್ಸ್ ಸರಿಯೂ ನದಿಯ ಬಗ್ಗೆ ಹೇಳೋದಾದರೆ ರಾಮ ತನ್ನ ಅವತಾರವನ್ನು ಬಿಟ್ಟಿದ್ದು ಇದೇ ನದಿಯಲ್ಲಿ ಅಂತ ಹೇಳ್ತಾರೆ. ರಾಮ ಹುಟ್ಟಿ ಬೆಳೆದಿದ್ದು ಕೂಡ ಸರಿಯೂ ನದಿಯ ತಡದಲ್ಲಿ. ಹೀಗಾಗಿ ಈ ನದಿಯ ನೀರು ಸ್ಪರ್ಶಿಸಿದರೆ ಸಾಕು, ಪುಣ್ಯ ಸಿಗತ್ತೆ ಅನ್ನುವಂಥ ಭಾವನೆ ಕೋಟ್ಯಾಂತರ ಹಿಂದೂಗಳಲ್ಲಿದೆ. ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದು ಬೆಳಗ್ಗೆನೇ ಆಗಿರುವಂಥ ಬೆಳಗ್ಗೆ 6:15ಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಚಳಿ ಇದ್ದರೂ ಕೂಡ ಜನ ಬರ್ತಾರೆ. ಇದ್ರ ಜೊತೆಗೆ ಒಂದು ವಿಶೇಷ ಅಂದರೆ ಈಗಾಗಲೇ ಈ ನದಿಯ ನೀರನ್ನು ತಮ್ಮ ಊರಿಗೆ ಹೊತ್ತೊಯ್ತಾ ಇದ್ದಾರೆ. ಮತ್ತು ಕೆಲವರು ಕಲಶವನ್ನು ತಂದಿದ್ದಾರೆ. ಕಲಶವನ್ನು ರಾಮನಿಗೆ ಅರ್ಪಿಸಬೇಕು ಅಂತ ತಂದಿದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಈ ನದಿ ಅಷ್ಟೊಂದು ಪ್ರಾಮುಖ್ಯತೆ ಪಡೆದುಕೊಂಡಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕಳೆದ 3-4 ದಿನಗಳಿಂದ ಗಮನಿಸೋದಾದ್ರೆ ನಿರಂತರವಾಗಿ ಈ ರೀತಿ ಜಲಕಲಶವನ್ನು ಹೊತ್ತು ರಾಮನ ಊರಿಗೆ ಬರ್ತಾ ಇದ್ದಾರೆ. ಮತ್ತೆ ಕೆಲವರು ಇಲ್ಲಿನಿಂದ ಅಂದರೆ ಅಯೋಧ್ಯೆಯ ಸರಿಯೂ ನದಿಯ ನೀರನ್ನು ರಾಮನಿಗೆ ಅರ್ಪಣೆ ಮಾಡ್ಕೊಳ್ಳೋದಕ್ಕೆ ರಾಮ ಜನ್ಮಭೂಮಿಯ ಮಂದಿರದಿಂದ ಅಲ್ಲಿ ತನಕ ಹೊತ್ತೊಯ್ದು ಮಂದಿರದ ಟ್ರಸ್ಟ್ಗೆ ಸಮರ್ಪಣೆ ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ರಾಮ ಪ್ರಾಣ ಪ್ರತಿಷ್ಠಾಪನೆ ಇದೆ. ರಾಮ ಪ್ರಾಣ ಪ್ರತಿಷ್ಠಾಪನೆ ಈ ಭಾಗದ ಜನರಿಗೆ ಒಂದು ವಿಶೇಷ ಎಂಬಂತಾಗಿದೆ. ಎಲ್ಲ ರೀತಿಯ ಶ್ರದ್ಧೆಗಳನ್ನು, ಎಲ್ಲ ರೀತಿಯ ಧಾರ್ಮಿಕ ಭಾವನೆಗಳನ್ನು ಅವರು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನೋಡ್ಬೋದು, ಈಗ ನನ್ನ ಮುಂದೆ ಒಂದು ಈ ಕಲಶದ ಮೆರವಣಿಗೆ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಜನರು ಬಂದಿದ್ದಾರೆ, ಭಕ್ತಾದಿಗಳು ಬಂದಿದ್ದಾರೆ. ಅವರು ಬೆಳಗ್ಗೆನೇ ಈ ಒಂದು ಕಲಶವನ್ನು ಹೊತ್ತೊಯ್ದು ನೇರವಾಗಿ ರಾಮನ ದೇವಸ್ಥಾನ ಇದೆ, ಮಂದಿರ ಏನಿದೆ, ಮಂದಿರದ ಟ್ರಸ್ಟ್ಗೆ ನೀಡ್ತಾರೆ. ಇದ್ರ ಜೊತೆಗೇ ಈ ಮೆರವಣಿಗೆ ಸಂದರ್ಭದಲ್ಲೇ ಅವರೆಲ್ಲರೂ ಕೂಡ ಹರ್ಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಒಂದು ವಿಶೇಷ ಅನ್ನುವಂತಾಗಿದೆ. ಇದ್ರ ಜೊತೆಗೆ ರಾಮನ ಮೂರ್ತಿಗಳ ಮೆರವಣಿಗೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬೇರೆ ಬೇರೆ ಭಾಗದಿಂದ ಅಂದರೆ ಉತ್ತರ ಪ್ರದೇಶದ ಇತರ ಭಾಗದಿಂದಲೂ ಕೂಡ ಅನೇಕ ಸಾಧು ಸಂತರು ಬರ್ತಾ ಇದ್ದಾರೆ. ಆ ಸಾಧು ಸಂತರು ಸಹ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ದೇವಸ್ಥಾನಗಳಿಂದ, ತಮ್ಮ ಮಠಗಳಿಂದ ತಂದಿರುವಂಥ ಪ್ರಸಾದ ವಿತರಣೆಯನ್ನು ಕೂಡ ಮಾಡ್ತಿದ್ದಾರೆ. ಒಟ್ಟಲ್ಲಿ ಎಲ್ಲ ಸ್ಥಳವನ್ನು ನೋಡ್ತಾ ಇದ್ರೆ, ಅಯೋಧ್ಯೆಯನ್ನು ನೋಡ್ತಾ ಇದ್ರೆ, ರಾಮನನ್ನು ಸ್ವಾಗತಿಸೋದಕ್ಕೆ ಒಂದು ವಿಶೇಷವಾದಂಥ ಸಿದ್ಧತೆಯನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಹೀಗಾಗಿ ಅಯೋಧ್ಯೆಯ ಪ್ರತಿ ಸ್ಥಳಕ್ಕೆ ಹೋದ್ರೂ ಕೂಡ, ಪ್ರತಿ ಗಲ್ಲಿಗೆ ಹೋದ್ರೂ ಕೂಡ ರಾಮನ ಶಬ್ದ, ರಾಮನಾಮ ನಮಗೆ ಎದ್ದು ಕಾಣಿಸ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಪ್ರಮೋದ್, ಟಿವಿ9 ಅಯೋಧ್ಯೆ.